ಶುಕ್ರವಾರದ ಪ್ರಾರ್ಥನೆಗಳು. ಶುಕ್ರಗ್ರಹ ಸ್ತೋತ್ರ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಮಂಜು, ಕುಂದ, ಪುಷ್ಪ ಮತ್ತು ತಾವರೆ ದಂಟಿನಂತೆ ಶುಭ್ರ ಶ್ವೇತವರ್ಣದ ದೈತ್ಯ ಗುರುವಾದ ಸಕಲ ಶಾಸ್ತ್ರಗಳ ಉಪದೇಶಕನಾದ ಭೃಗು ಮಹರ್ಷಿಗಳ ಪುತ್ರನಾದ ಶುಕ್ರನಿಗೆ ವಂದನೆ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ. ಇದನ್ನು ಶುಕ್ರವಾರದ ದಿನ ಬೆಳಗ್ಗೆ ಹಾಗೂ ಸಂಜೆ ಪಠಿಸಬೇಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪ್ರಕೃತಿ ರೂಪಿಣಿಯೂ ದೇವಪೂಜಿತೆಯೂ ಶಂಖ ಚಕ್ರ ಗದಾಧಾರಿಣಿಯೂ ಆದ ಮಹಾಲಕ್ಷ್ಮೀ ಮಾತೆ ನಿನಗೆ ನಮಸ್ಕಾರ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಮಹಾದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆಯು ಸಕಲ ವರಪ್ರದಳು ದುಷ್ಟರಿಗೆ ಭಯಂಕರಳು ದುಃಖಹಾರಿಣಿಯೂ ಆದ ಮಹಾಲಕ್ಷ್ಮಿಗೆ ನಮಸ್ಕಾರ. ನಿನ್ನನ್ನು ನಂಬಿದವರಿಗೆ ಮಂತ್ರಸಿದ್ಧಿ ಸಾತ್ವಿಕ ಬುದ್ಧಿ ಮತ್ತು ಇಹಪರ ಸೌಖ್ಯಗಳನ್ನು ಅನುಗ್ರಹಿಸುವ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೈ ಮಹಾಶಕ್ತೈ ಮಹೋದರೆ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದಿ ಅಂತ್ಯಗಳಿಲ್ಲದ ಆದಶಕ್ತಿ ಎನಿಸಿದ ಯೋಗಮಾಯೆಯಾದ ಮಹಾಲಕ್ಷ್ಮಿಗೆ ನಮಸ್ಕಾರ. ಸ್ಥೂಲ ಸೂಕ್ಷ್ಮ ಮತ್ತು ರೌದ್ರ ಶಕ್ತಿಗಳನ್ನು ಹೊಂದಿರುವ ಪಾಪ ಹಾರಿಣಿಯಾದ ಲಕ್ಷ್ಮಿ ನಿನಗೆ ನಮಸ್ಕಾರ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸ್ಮಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಅಷ್ಟಕಂ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ಮರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇನ್ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲೇ ಪಠೇನ್ನಿತ್ಯಂ ಧನಧಾನ್ಯಸಮನ್ವಿತಃ ತ್ರಿಕಾಲೇ ಪಠೇನ್ನಿತ್ಯಂ ಮಹಾಶತ್ರುವಿನಾಶನಂ. ಮಹಾಲಕ್ಷ್ಮೀರ್ಭವೇನ್ನಿತ್ಯಂ ಪ್ರಸನ್ನ ವರದ ಶುಭ. ಇತಿ ಶ್ರೀ ಮಹಾಲಕ್ಷ್ಮ್ಯಷ್ಟಕಸ್ತೋತ್ರಂ ಸಂಪೂರ್ಣಂ. 6ನೇ ಶ್ಲೋಕ ಮತ್ತು 11. ಯಾರು ಶ್ರದ್ಧಾಭಕ್ತಿಗಳಿಂದ ಈ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಗಳನ್ನು ಪಠಿಸುವರೋ ಅವರಿಗೆ ಸರ್ವ ಸಿದ್ಧಿ ಲಾಭವಾಗಿ ಅಧಿಕಾರ ಪ್ರಾಪ್ತವಾಗುತ್ತದೆ. 1 ಬಾರಿ ಪಠಿಸಿದರೆ ಪಾಪನಾಶವು, 2 ಬಾರಿ ಪಠಿಸಿದರೆ ಧನಧಾನ್ಯ ಸಮೃದ್ಧಿಯು, 3 ಬಾರಿ ಪಠಿಸಿದರೆ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ವರ ನೀಡುವಳು ಎಂಬಲ್ಲಿಗೆ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವು ಮುಗಿಯಿತು.